ನಿಮ್ಮ ಶಿಲ್ಪ ಇದ ಶಾಲೆ ಕಲ್ತಾಳ್ರಿ ಇಲ್ಲೇ ಕಲ್ತಿಲ್ಲ ನಿಮ್ಮ ಟೀಚರ್ ಅದಾರಿನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ ಶುರು ಮಾಡ್ಕೊಳಕತ್ತೀವಿ. ನಾವು ಮೊನ್ನೆ 3-4 ದಿನ ಅಂದರೆ 2-3-4 ದಿನಗಳ ಕಾಲ ಮಳ್ಳಿಗೆರೆ ಟವರ್ ಕಡೆ ಬಾಗಲಕೋಟೆಯಲ್ಲಿ ಸ್ಟಾಲ್ ಹಾಕಿದ್ವಿ. ಅವತ್ತು ಮಧ್ಯಾಹ್ನ ರಣ ಬಿಸಿಲು ರೀ. ಬಿಸಿಲ ನೋಡ್ರಿ, ನಮ್ಮ ಮೇಡಮ್ ಮನೆಯಾಗ ನಿಂತಾರೆ. ಬೆಳಗ್ಗೆ ಹೋಗೋ ಹೊತ್ತಿಗೆ ಮಳೆ ಮಾಡಾಗಿತ್ತು ರೀ. ಹೊತ್ತದಂಗೆಲ್ಲ ಬಿಸಿಲು ಹಾಕತ್ ಬಿಡ್ತೀರಿ. 12 ಗಂಟೆ ಮೇಲೆ ಜೋರು ಭಾಳ ಬಿಸಿಲು ಇತ್ತು ಅವತ್ತು. ನಾವು ಛತ್ರಿ ಕೂಡ ಒಯ್ದಿರಲಿಲ್ಲ ಅವತ್ತು ಬಿಸಿಲಾಗ ನೋಡ್ರಿ. ಮುಖ ಎಲ್ಲ ಉರಿಯಾಕತ್ತೈತೆ ನನಗೆ. ಇಲ್ಲಿ ನೋಡ್ರಿ, ಸಡನ್ನಾಗಿ ಈ ಥರ ಮಳೆ ಬರುತ್ತಾ, ಮಾಡಾಗುತ್ತಾ, ಇಲ್ಲಾಂದ್ರೆ ಬಿಟ್ರೆ ಬಿಸಿಲು. ಮಳೆನೂ ಬರುತ್ತೆ ರೀ, ಹೆವಿ. ಯಪ್ಪ, ಇಷ್ಟು ದಿನದೊಳಗೆ ನಾವು ಸ್ಟಾಲ್ ಎಲ್ಲ ಹಾಕಿವಿ. ಹಾಂ, ಯಾವತ್ತು ಇಷ್ಟು ಬಿಸಿಲು ಇದ್ದಿದ್ದಿಲ್ಲ ರೀ. ಇವತ್ತಂತ ಅನಾಥ ಬಿಸಿಲು ಐತ್ರಿ. ಹಾಂ, ನಂಗೆ ಸ್ಕಿನ್ ಎಲ್ಲ ಸ್ಕಿನ್ ಒಳಗೆಲ್ಲ ಇನ್ಫೆಕ್ಷನ್ ಆಗೈತಿ. ಹಾಂ, ಹೆವಿ ಐತ್ರಿ ಬಿಸಿಲು. ಮುಖ ಎಲ್ಲ ಚುರು ಏನಾಗತ್ತೈತಿ ರೀ. ನನಗಂತ ಆಪರಿ ಐತಿ. ಖರೆ ಬಿಡಪ್ಪ, ಹಿಂಗೆ ಅದು ಹೆಂಗೆ ಮಾಡೋಕ್ಕಾಗತ್ತ? ಡೈಲಿ ಒಂದಕ್ಕೆ ಮಾಡೋಕ್ಕಾಗಲ್ಲ. ಬಿಸಿಲು ನೋಡ್ರಿ ಇಲ್ಲಿ ಹೆಂಗೈತಿ. ಖರೇನ ಬೇರೆ ಇಲ್ಲೆಲ್ಲಿ ಲೊಕೇಶನ್ ನೆಳ್ಳ ಇಲ್ಲ. ಅವ್ರು ಹೇಳ್ದಂಗೆ ಅಲ್ಲೇ ಕರೆಕ್ಟ್ ಅದು ಇಂಡಿಯಾ ಪೋಸ್ಟ್ ಮುಂದೆ ಅದು ನೆಳ್ಳೈತಿ. ಗಿಡ ದೊಡ್ಡ ಮರ ಅದಾವು, ಅಲ್ಲೇ ನೋಡಂತೇಳಿ. ಜಗ್ಗು ಬಿಸಿಲು ಐತ್ರಿ. ನಾನಂತೂ ಆತ್ರಿ, ನಾವು ಹೇಳಿದ ಟೈಮ್ ಮುಗೀತ್ರಿ. ಹಂಗೆ ಎಲ್ಲನೂ ಪ್ಯಾಕ್ ಮಾಡ್ತೀವಿ. ಶುರು ಮಾಡ್ರಿ. ಅವನು ಬಾಕ್ಸಿಗೆ ಹಾಕ್ರಿ. ಪೈಪಿಂಗ್ ಗಜ್ಜಿ ಸಿಲ್ಕು ಬಾಕ್ಸಿಗೆ ಹಾಕ್ರಿ. ಮಿಕ್ಕಿದೆಲ್ಲ ಇದು ಮಾಡಿರಿ, ನಡೆಯುತ್ತೆ. ಹಂಗೆ ಹಾಕ್ರಿ. ಯಜಮಾನ್ರ ರೀ ಪ್ಯಾಕಿಂಗ್ ಮಾಡೋದು, ಒಳ್ಳೆ ಅನ್ಬಾಕ್ಸಿಂಗ್ ಮಾಡೋದು ಎಲ್ಲ ಅವ್ರದ್ದೇ. ಯಾವ್ರಿಂದ ಬಂದಿರಾಗ? ಹೀರಾಪುರದ ಬಂದಿರಿ. ಹೀರಾಪುರ ಮತ್ತು ಇವ್ರು ಅಕ್ಕ ಬಾದಾಮಿಂದ ಬಂದಾರಿ. ಎಷ್ಟು ಸೀರೆ ತೊಗೊಂಡಿರಿ? 4 ತೊಗೊಂದಿರಿ. ಚಲೋ ಅದಿರಾಗ. ಥ್ಯಾಂಕ್ಸ್ ರೀ, ಹುಡ್ಕೊಂಡು ಬಂದಿದ್ದಕ್ಕೆ. ಬ್ಯಾಡ್ರಿ, ಕೈ ಹಿಡ್ದು ಒಂದು ನಿಮ್ದು ಹಿಡ್ದಿಲ್ಲ ಅಡ್ರಿ. ಹಾಂ ರೀ, ನಮ್ಮದು ಸ್ಟಾಲಿನ ಟೈಮು ಮುಗೀತು. ಎಲ್ಲ ಅಲ್ಲಿ ತೋರಿಸ್ರಿ. ಎಲ್ಲನೂ ಪ್ಯಾಕ್ ಮಾಡಿ, ಎಲ್ಲನೂ ಕ್ಲೋಸ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿವ್ರಿ. ಇಲ್ಲಿ ಬಿಸಿಲು ಇವತ್ತು ಹೆಂಗೈತೆ ಅಂದ್ರೆ ಬಾಟಲ್ ನೀರು ಸತಿ ಬಿಸ್ತೀರಾಗ್ಯಾವ. ಅವು ಎಲ್ಲ ಕಾಲು ಬಿಟ್ಟವು. ಆ ಪ್ರೀತಿ ಬಿಸಿಲು ಐತೆ. ನೋಡ್ರಿ, ಒಂದು ಬ್ಯಾಗ್ ಐತ್ರಿ. ಇದ್ರ ನೆಳ್ಳಿಗೆ ರೀ ಕಂಬ ಐತಲ್ರಿ, ಕಂಬದ ನೆಳ್ಳಿಗೆ ನಿಂತೀವ್ರಿ ನಾವು ಗಾಡಿಗೆ. ಇಲ್ಲಿ ಅದಕ್ಕೆ ಈಗ ನಾವು ಮತ್ತೆ ಅದು ಹೆಂಗೆ ಮಾಡ್ತೀರಿ ಅದನ್ನು ತೊಗೊಂಬರ್ತೀರ ಹೋಗಿ. ಆಗಲ್ಲ ಬಿಡ, ಮತ್ತೆ ಬೈಕ್ ತೊಗೊಂಬಂದು ಹೋಗ್ತೀನಿ ಅಂತ. ಅಲ್ಲಿ ಸ್ಮಾರ್ಟ್ ಬಜಾರ್ ಐತ್ರಿ, ಅಪೋಸಿಟ್. ಅಲ್ಲೇ ಹೋಗಿ ಬರ್ತೀನಿ ರೀ. ಸಾಲ ಮುಗಿಸ್ಕೊಂಬಂದ್ರಿ. ಊಟಕ್ಕೆ ಏನು ಮಾಡಿರಿ? ಏನಾಯ್ತು ಗೊತ್ತ್ರಿ, ಇವತ್ತು ನಾವು ಪ್ಲ್ಯಾನ್ ಮಾಡಿ ಹೇಗೂ ನಾವು ಅವರು ಊಟ ಟೈಮ್ ಮಧ್ಯಾಹ್ನ ಸ್ಕೂಲಿಂದ ಬಂದು ಊಟ ಮಾಡ್ತಾರೆ. ನಾವೊಂದು ಮಧ್ಯಾಹ್ನ ಊಟ ಅಲ್ಲಿ ಆಗಲ್ಲ ರೀ, ಇಲ್ಲೇ ಬಂದ ಮಾಡೋದಾಗತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿದ. ಮುಂಜಾನೆ ಸ್ಟಾಲ್ ಹಾಕೋಕ್ಕೆ ಹೋಗೋಕ್ಕೆ ಮುಂಚೆನೇ ಇಲ್ಲಿ ನೋಡ್ರಲ್ಲ ಮಧ್ಯಾಹ್ನ ಅಡುಗೆ ಮಾಡಿಟ್ಟು ಹೋಗ್ಬಿಟ್ಟಿದ್ದೆ. ಸಂಗತಿ ಮಾಡಿಟ್ಟಿದ್ರಿ, ಬೆಳೆ ಕುದಿಸಿ ಸಾರು ಮಾಡಿಟ್ಟು ಹೋಗಿದ್ದೆ. ಇವ್ರಿಗೆ ಬಾಕ್ಸಿಗೆ ಫ್ರೈಡ್ ರೈಸ್ ಮಾಡಿದ್ದೆ ರೀ. ಬಿಸಿ ಅನ್ನ ಮಾಡಿದ್ದಾರೆ. ಇಷ್ಟು ರೈಸ್ ಉಳಿದೈತಿ. ಸಕ್ಕರೆ ಸಾರು, ಅನ್ನ ಸಾರು ಅಡಿಗೆ. ಹೊರಗಡೆ ಎಷ್ಟು ತಿಂದ್ರೆ ಅದು ಹೊಟ್ಟೆ ತುಂಬಲ್ರಿ. ದುಡ್ಡು ದಂಡ, ಆರೋಗ್ಯನ ಅಂಡ. ಯಾವಾಗ ಒಂದೊಂದ್ಸರಿ ಅನಿವಾರ್ಯ ಇದೆ ತಿನ್ಬೋದು, ತಿಂದಿರ್ತೀವಿ, ಇಲ್ಲ ಅಂತಲ್ಲ. ಬಟ್ ಇವತ್ತು ನಮಗಿನ್ನ ಟೈಮ್ ಇತ್ತು. ಎಲ್ಲ ಕರೆಕ್ಟಾಗಿ ಶೆಡ್ಯೂಲ್ ಅಂತ ಹಾಕ್ಕೊಂಡು ಮಾಡಿದ್ರೆ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಇವತ್ತು ಹಾಗಾಗಿ ಇವ್ರು ಸ್ಕೂಲ್ ಕಳ್ಸಿಕೊಟ್ಲೆ ಏನು ಮಾಡ್ಕೊಂಬಿಟ್ಟೆ ನಾನು. 9:00 ಸ್ಕೂಲ್ಗೆ ಹೋಗ್ತಾರೆ ಅವರು. 9:00ರಿಂದ 10:00 1 ಅವರ್ ಒಳಗೆ ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಂಡು ನಾವು ರೆಡಿಯಾಗಿ ಹೋಗಿರ್ತೀವಿ ಸ್ಟಾಲ್ ಹಾಕಂತ. ಕಡೆ ಅದೇನು ಯಾವುದು ಸಂಗತಿ ಕಡೆ ಒಂದು ಸ್ಪೂನ್ ಕೊಡು ಬಾ. ಸಾರಿಯಿಂದ ಐತಿ, ಇನ್ನೊಂದು ಕೊಡು. ಸಂಗ್ ನೋಡ್ರಿ, ಅಲ್ಲಿ ಮುಂಜಾನೆ ಮಾಡಿದ್ದೆ ಗಟ್ಟಿ ಆಗ್ಬಿಡೈತಿ. ಒಟ್ಟಲ್ಲಿ ಹೆಲ್ದಿ ಊಟ ಮಾಡಾಕತ್ತೀವಿ ರೀ. ಮಳೆ ಬರಂಗತ್ಲೆ ಮಾಡಾತ್ ನೋಡ, ಮಾಡಾಗೋದು ಮಳೆ ಬರೋದು. ಇದ್ರದ್ದು ವಿಚಿತ್ರ ಕ್ಲೈಮೇಟ್. ನಂಗಂತೂ ಸ್ಕಿನ್ ಭಾಳ ಉರಿಯಾಕತ್ಬಿಟ್ಟೈತ್ರಿ. ಇದೆಲ್ಲ ಮೊದಲ ಅಲರ್ಜಿ ಆಗೈತೆ ನಂಗೆ ಸ್ಕಿನ್. ಒಂದು ಸ್ಪೂನ್ ಕೊಡಮ್ಮ, ಇದು ಹಾಕಕ್ಕೆ ಸಂತೆ ಇದೆ. ಇಲ್ಲೆಲ್ಲ ನೋಡಿ ನಾವು ಏನು ಕೆಲಸ ಮಾಡಾಕತ್ತೀವಿ ಅಂತೇಳಿ ಮನೆ ಪೂರ್ತಿ ಸೀರೆ ಮೈ ಆಗೈತಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲೆಲ್ಲ ನಾನು ಪ್ಯಾಕಿಂಗ್ ನಡೆಸೀನಿ. ಇಷ್ಟೊತ್ತು ಪ್ಯಾಕಿಂಗ್ ಇರೋದೆಲ್ಲ ಮಾಡಿ ಮತ್ತು ಲೋಕಲ್ ಕೊಡೋದೆಲ್ಲ ಕೊಟ್ಟು ಬಂದು ಯಜಮಾನ್ರು ಈಗ ನೆಕ್ಸ್ಟ್ ಸ್ಟಾಲಿಗೆ ಎಲ್ಲನೂ ತಯಾರಿ ಮಾಡಾಕತ್ಯಾರ. ಎಲ್ಲನೂ ಲಿಸ್ಟ್ ತೊಗೊಳಕತ್ತಿದ್ವಿ ರೀ. ಇಲ್ಲಿ ನಾನು ಕೂತ್ಕೊಂಡು ಎಲ್ಲನೂ ಬರೆಯಕತ್ತೀನಿ. ಅವ್ರು ಅಲ್ಲಿ ಎಲ್ಲನೂ ಪ್ಯಾಕ್ ಮಾಡಾಕತ್ತಾರೆ, ಜೋಡಿಸಿ
ಆದ್ರೆ ಒಂದು ಬೇಜಾರಾತ್ರಿ ಇವತ್ತಿನ ಸ್ಟಾಲ್ ಒಳಗೆ ಹೇಳ್ತೀವಿ ಏನಾಯ್ತು ಅಂತೇಳಿ. ಈ ಸದ್ಯ ನೆಕ್ಸ್ಟ್ ಸ್ಟಾಲಿಗೆ ಎಲ್ಲ ತಯಾರಿ ಮಾಡತ್ತೀವಿ ರೀ. ಇನ್ನೂ ಅಡಿಗಿಲ್ಲ ಗಡಿಗಿಲ್ಲ, 9 ಆತು ಟೈಮ್. ಹೆಂಗೈತೆ ನೋಡ್ರ ಮನೆ ಸೀರೆ ರೀ, ಸೀರೆ ಅಲ್ರಿ, ಸೀರೆ ರೀ ಸೀರೆ, ಸೀರೆ ರೀ ಸೀರೆ, ಸಾಮಾನ್ಯ ಕೆಲಸ ಸೀರೆ ರೀ ಸೀರೆ. ನೀವು ಪ್ಯಾಕ್ ಮಾಡೋದು ಬಾಕ್ಸ್ನಾಗ ಜಾಸ್ತಿ ಹೋಗಿಲ್ಲ, ಹಿಂಗೆ ಬೆಟ್ರ್. ಅದ್ರ ನೀಟ್ ಇರ್ತಾವೆ, ಸ್ವಲ್ಪ ಅದ್ರ ನೀಟ್ ಹಾಕೋ. ಇದ್ರಾಗ ಎಲ್ಲ ಇವು ಹಾಕೋ, ಸ್ವಲ್ಪ ಮುದ್ದಿ ಮುದ್ದಿ ಅನ್ಸ್ತಾವೆ. ನಾವು ಈಗ ಕಲೆ ಆಗೈತಿ, ಏನೇನು ಹೇಳ್ತಾರೆ ಸೈಡ್. ಅದ್ರ ನಮ್ದು ನೀಟ್ನೆಸ್ ಭಾಳ ಕಡಿಮೆ. ತೊಡ್ರ ಬಿಡ್ರ ಹೆಂಗೆ ದೌಡ್ ಅಂತ ಹೇಳಿ. ಟೈಮ್ ನೋಡ್ರಿ ಕರೆಕ್ಟ್ 9:05 ಆಗೈತಿ. ನಮ್ಮ ಮನೆ ಒಳಗೆ ಪೂಜೆ ಜೋರು ನಡ್ದದ. ನಮ್ಮ ಮೇಡಮ್ ಅವ್ರು ಪೂಜೆ ಮಾಡಾಕ ನಮ್ಮ ನೋಡ್ರಿ ಪೂಜೆ ಸ್ಟಾರ್ಟ್ ಆಗ್ಯದ. ಎಷ್ಟೊತ್ತು ಪೂಜೆ ಸ್ಟಾರ್ಟ್ ಆಗಿ ಮತ್ತೆ ಮುಗೀತ್ರಿ. ಮತ್ತೆ ಇನ್ನೊಂದು ಪೂಜೆ ಐತಲ್ಲ, ಪೂಜೆ ಎದ್ದುಗಳು ನಮ್ಮ ಮನ್ವಿತ ಸ್ನಾನ ಮಾಡಿ ಅವನು ಸ್ವಲ್ಪ ಪೂಜೆ ಮಾಡಿದೆ. ಅವ್ರ ಮಮ್ಮಿನ ಆಮೇಲೆ ಮತ್ತೊಂದು ಸಲ ಮಂಗಾರತಿ ಮಾಡಿಲ್ಲ. ಈಗ ಮನೇನ ಕ್ಲೀನಾಗಿದ್ರಿ. ಬೆಳಗ್ಗೆ ಎದ್ದು ಒರೆಸೋದು ತೆಕ್ಕೋದು, ಅಮಾವಾಸ್ಯೆ ಭಾಳ ಕೆಲಸ ಐತೆ. ಕಾಯಿ ಹೊಡಿಬೇಕೇನ್ರಿ? ಈಗ ಇಲ್ಲಿ ಹೊಡಿತೀರಾ ಅಲ್ಲೇ ಒಂದು ಒಯ್ತಿರ್ಕಲ್ಲ? ಹೌದು. ಇವತ್ತು ಅಮಾವಾಸ್ಯೆ ಮುಂಜಾನೆ ಗಡ್ಬಿಡಿ ಊರು ಹೊಂಟಿವಿ. ಅದ್ರಾಗ ಎಲ್ಲ ನಾವು ಮಾಡ್ಕೊಂಡು ಹೋಗ್ಬೇಕು ಇವತ್ತು ಬಡ. ಮತ್ತು ಇದ್ರಾಗ ಒಂದರ ಪೋಸ್ಟ್ ಹಾಕು ಆನ್ಲೈನ್ ಇದ್ದು ರೀ, ಅವನು ಕೊಟ್ಟು ಬಂದ್ವಿ. ನಾವೆಲ್ಲ ನಮ್ಮ ಮಕ್ಕಳಿಗೆ ತಯಾರು ಮಾಡಿವಿ. ಸೀದಾ ಕುಂದ್ರೆ ಪಜಿ ನಮ್ಮ ಸಾಹೇಬ್ ನೋಡ್ರಿ ಸ್ವಚ್ಛ ಜಾಗ ಮಾಡಿ ತಯಾರಿ. ಬಟ್ ಹಚ್ಕೊ ಹೋಗ, ನಮಸ್ಕಾರ ಮಾಡಿ ಬಟ್ ಹಚ್ಕೊಂಬ. ಒಂದು ಗ್ಲಾಸ್ ಅಂತ ಒಯ್ಯಿ ಅಲ್ಲಿ. ಬಟ್ ಕೆಲಸ ಮುಖ್ಯ ಒಬ್ಬ ರೆಡಿ ಆಗ್ತಾನೆ, ಅರ್ಬಿ ಹಾಕೊಳಕತ್ತಾನ. ನಮ್ದೊಂದು ಜಳಕ ಆದ್ರೆ ಮುಗಿತ್ರಿ. ಈಗ ನೋಡ್ರಿ ಇಬ್ಬರು ಹುಲಿಗಳು ರೆಡಿ ಆಗ್ಯಾರ. ಅವ್ರ ಅಜ್ಜಿ ಊರಿಗೆ ಹೋಗಕ್ಕೆ ರೆಡಿ ಆಗ್ಯಾರ. ಆಮೇಲೆ ಈಗ ಜಸ್ಟ್ ಇವ್ರಿಗೆ ಪ್ಯಾಂಟ್ ಆರ್ಡರ್ ಮಾಡಿರಿದ್ದೀರಿ. ನೈಟ್ ಪ್ಯಾಂಟ್ ಇರಲಿಲ್ಲ. ಹೆಂಗದ ತಾನು ಬರ್ತಾವ? ಹಾಂ ಹಾಂ ನೋಡ್ರಿ ಎಷ್ಟು ದೊಡ್ಡ ಗುಣ ತೊಗೊಂಡು ಯಪ್ಪ ಯಾವ್ದವ್ರ ಮನೆ ಮೈಯಾಗ ಇವತ್ತು. ನೋಡ್ರಿ ಅವ್ರ ಅಣ್ಣಗೆ ಪ್ಯಾಂಟ್ ಕಮ್ಮಿ ಇದಾವ ಅಂತ ಅವ್ರ ಅಣ್ಣಗೆ 3 ಕೊಟ್ಟಾನಂತ, ಇವ್ನಿಗೆ 2 ಅಂತ್ರಿ. ಇಬ್ರಿಗೆ ಬರ್ತಾವೆ ರೀ ಸೈಜು, ಕಂಫರ್ಟೇಬಲ್ ಅದಾವೆ, ಎಲಾಸ್ಟಿಕ್ ಅದಾವೆ. 5 ಬಂದವು. ಚಲೋ ಅದಾವೆ ರೀ. ಬೇಕಂದ್ರೆ ಲಿಂಕ್ ಅಂತ ಹೇಳ್ರಿ, ಕಮೆಂಟ್ ಮಾಡಿರಿ, ಹಾಕ್ತೀನಿ. ಇದ್ರದ್ದು ಕೋಡ್ ಹಾಕ್ತೀನಂತ. ಒಬ್ರು ಮದುಮಗಳು ರೆಡಿ ಆಗತ್ತಾರೆ ಇವತ್ತು. ಸ್ಪೆಷಲ್ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಹೊರಗೆ ಬರ್ತೀರೇನ್ರಿ ಅಲ್ಲಿ? ಇವತ್ತು ದಿನ ಒಂದು ಏನದು ಕುರ್ತಿ ಹಾಕೊಂಡು ಬಂದಿರ್ತಿರ್ಲಿ. ಇವತ್ತು ಸ್ಪೆಷಲ್ ಅಲ್ರಿ ತಯಾರಿಗಳು. ಅನಿಸ್ರಿ ಸಾರಿ ಉಟ್ಕೊಂಡ್ಬಿಟ್ಟಿಯಲ್ಲ. ಏನು ಟೇಲರ್ ರೀ, ನಂಗೆ ಸೀರೆ ಟೇಲರ್ ಅಂತ ಸಿಗ್ತಾರೆ. ಎಷ್ಟು ಚಂದ ಬ್ಲೌಸ್ ಹೊಲ್ದಾನ್ರಿ, ಜಂಪರ್ ಹೊಲ್ದಾರ. ಹಿಂದೆ ಅದಕ್ಕೆ ಲೇಸ್ ಹಚ್ಚಲ ಬಿಟ್ರೆ ಅದು ಈ ಕಡೆ ಪಿನ್ ಹಾಕಿಬಿಡ್ರಿ. ಅದು ಕೊಡ್ತೈತಿ, ಈ ಕಡೆ ಕುಂದ್ರಾಕತ್ತಿಲ್ಲ, ಇಳಿಯಾಕತ್ತೈತಿ. ಅದಕ್ಕೊಂದು ಏನಾರು ಮಾಡ್ಕೋಬೇಕು ಅಡ್ಜಸ್ಟ್. ಈ ಸೀರೆ ನೋಡ್ರಿ ಹೆಂಗೈತಿ, ಮಸ್ತ್ ಹೇಳ್ತಾರೆ ಅವ್ರು. ಆ್ಯಕ್ಚುಲಿ ಈ ಬ್ಲೌಸ್ ಈ ಸಾರಿ ಇದಲ್ರಿ, ಇದ್ರದ್ದು ಇದೇ ಥರ. ಈ ಸೀರೆಗೆ ಏನು ಬುಟ್ಟ ಬಂದೈತಿ, ಈ ಥರ ಬುಟ್ಟದೊಳಗೆ ಬಾರ್ಡ್ರ್ ಕಲರ ಬಂದೈತಿ. ಬಟ್ ಇದು ಸೇಮ್ ಕಾಂಬಿನೇಷನ್ ಹಾಕೊಂಡಿನಿ. ಬಟ್ ಇದೇ ಕಾಂಬಿನೇಷನ್ನ ಮೈಸೂರು ಸಿಲ್ಕಲ್ಲಿ ಆದರೂ ಬ್ಲೌಸ್ ಇದೆ. ವರಮಹಾಲಕ್ಷ್ಮಿ ದಿವಸ ಹೋಗ್ಬೇಕಂತ ತೊಗೊಂಡಿದ್ದೆ, ಕಳಿಸಿಟ್ಟಿದ್ದೆ. ಬಟ್ ಇವತ್ತು ಅನಿವಾರ್ಯ ಇದಕ್ಕೆ ಮ್ಯಾಚ್ ಮಾಡೋಕೆ ಇದನ್ನ ಹಾಕೊಂಡೆ. ಈ ಸೀರೆ ಏನಂದರೆ ಇದು ಅನುಷ್ಠ ಸೀರೆನೇ ರೀ, ಬಟ್ ಇಮಿಟೇಷನ್ ಬರುತ್ತಲ್ಲ ಆ ಥರ. ಬಜೆಟ್ ಫ್ರೆಂಡ್ಲಿ ಸೀರೆ ಇದು. ಗಂಡ ಬೀರುಂಡ ಡಬಲ್ ಬೆಂಡೆಕ್ಸ್ ಮಾಡ್ರಿ ಬಂದೈತಿ, ಸೂಪರ್ ಬಂದೈತಿ. ಭಾಳ ಬಜೆಟ್ ಫ್ರೆಂಡ್ಲಿ ಐತ್ರಿ. ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ, ಬುಕ್ಕಿಂಗ್ ಮಾಡ್ಕೊಳ್ಳಿ. ಸ್ಟಾಕ್ ಭಾಳ ಐತ್ರಿ ಇಲ್ಲಿ ನೋಡಿ. ಇದು ಒಂದು 10 ಪೀಸ್ ಐತ್ರಿ. ಇಡು, ನಿಮ್ಮ ಮರಿಬೇಡಲ್ಲಿ ಇಟ್ಕೋರಿ. ಸ್ವಲ್ಪ ಇಡು, ಮಾಡ್ಸಾಕತ್ರಿ. ಆರ್ಡರ್ ಮಾಡಿಸಿ ನೀಟಾಗಿ ಮಾಡಿ ಇಡ್ರಿ. ಹೋಗೋಣ, ಟೈಮ್ 9:10 ಆಯ್ತು. ಮೇಡಮ್ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿಲ್ಲ ಅಂತ ಅಂದ್ಕೊಂಡಿದ್ವಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಂಡಿನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಇದೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪುಟ್ಟೆ ಮುಂದೆ ನೋಡ್ಕೊಂಬರ್ರಿ. ಲಾಗು ಬೆಳಗ್ಗಿಂದಲೇ ಶುರು ಆಯ್ತು, ಬಟ್ ವೆಲ್ಕಮ್ ತೊಗೊಂಡು ಮಾಡ್ಕೊಂಡಿದ್ದೆಲ್ಲ. ಹಾಗಾಗಿ ಈಗ ನಾನು ತಯಾರಾಗ್ತೀನಿ, ಈಗ ವೆಲ್ಕಮ್ ತೊಗೊಂಡಿನಿ. ಈಗ ನಾವು ಇವತ್ತು ನನ್ನ ತವ್ರ ಮನೆಗೆ ಹೊಂಟೀವ್ರಿ. ಯಾಕೆ ಏನು ಅಂತೇಳಿ ಬರೋ ಲಾಗ್ನಾಗೆಲ್ಲ ಶೇರ್ ಮಾಡ್ಕೊತೀನಿ ಅಂತ. ಈಗ ಅರ್ಜೆಂಟ್ ಸಡನ್ನಾಗಿ ಯಾಕೆ ಹೊಂಟಿರ್ತಾವ್ರ ಮನೆಗೆ? ಅದೇ ರೀ, ಅರ್ಜೆಂಟ್ ಆರ್ಡರ್ ಇದೆ. ಹಾಗಾಗಿ ನಿಮ್ಮ ತಮ್ಮನ ಮದುವೆನಾ?
ತಮ್ಮನ ಮದುವೆ ನಿಮ್ಮ ತಂಗಿ ಶಿರೇಕಣ್ಣನ ಕುಬಸಾನ ಎಲ್ಲ ಮುಗಿದು ತಮ್ಮನ ಮದುವೆ ಅಂದ ಬಾಕಿ. ಹೇಳ್ರಿ ಸರ್. ಅವ್ರ ತಮ್ಮಾರಿ ಅದು ಅವ್ರ ಅಣ್ಣ ಅವ್ನ ಬಟ್ಟೆ ಹಚ್ಚಿದ ದಿನಾನ ತಯಾರು ಮಾಡ್ತಾನೆ. ಹೆಂಗಾಗಿರಿ ನಮ್ಮ ಮನವಿ ತನ್ಮ ಹೆಂಗಾಗ್ಯಾನ ಅಂತ ಕಮೆಂಟ್ ಮಾಡಿರಿ ಸರ್. ಪೋಸ್ ಕೊಡ್ರಿ ಒಂದು ಚೆನ್ನಾಗೈತಿ ರೀ ಪೋಸ್. ಕೊಡ್ರಿ ಮೇಡಮ್ ನೀವು ಪೋಸ್. ನೀವು ಒಂದು ಬರೀ ಕೈ ಏರ್ಸೋದಾಗತ್ತೇನು ರೀ ಇವತ್ತು? ಮ್ಯಾಕೆ ಕೈ ಏರ್ಸೋ ಅದು ಬಂದು 8 ದಿವಸ ಆಯ್ತು ರೀ. ಬ್ಲೌಸ್ ನೋಡ್ಕೋಬೇಕು ಬೇಡ್ರಿಕಿ. ನಾ ಹೋಗಿ ಮತ್ತೆ ಹಿಂಗೆ ಹೋದಾಗ ಈಗಂತ 2 ದಿವಸ ಎಡ್ಸ್ಕೊಂಡು ಬಾಗಿಲು ಹೋಗ್ತಿರ್ತೀನಿ ನಾನು. ಅಲ್ಲಿ ಹಾಕೊಳ್ಳೋದಲ್ಲ ನೋಡೋಕೆ ಬೇಡ. ಹಿಂದೆ ಅವತ್ತೇನೋ ಹೂವು ಹಚ್ಚಿಲ್ಲ ಅಂತ ಅಂದಿ ಒಂದು, ಅದನ್ನು ನೋಡಿದ್ವಿ. ಕಸಿ ನೋಡಲಿಲ್ಲ ನೀ. ಈ ಥರ ಇದೆ ನೋಡಿ ಫುಲ್ಲು. ಚೆನ್ನಾಗಿ ಸ್ವಲ್ಪ ಅದು ಕಾಂಬಿನೇಷನ್ ಹಂಗೈತೆ. ಅದು ಕಲರ್ ಎರಡು ಪರ್ಪಲ್ ಅನ್ನೋದು ಪರ್ಪಲ್ ಕನ್ನಡದಾಗ ಹಾಂ ನೇರಳೆ ಮತ್ತು ಕೇಸರಿ ಇದೇ ಹೆಂಗೈತೆ ಅದೇ ಹೆಂಗಿರ್ಬೇಡ ಸಾರಿ ಗಡಿ ಸೀರೆ. ಸ್ಟ್ರೈಪ್ಸ್ ಐತಲ್ಲ ಸಾರಿ ತುಂಬ ಆರೆಂಜ್ ಸೀರೆಗೆ ಸ್ಟ್ರೈಪ್ಸ್ ಬಂದೈತ್ರಿ. ಇದು ಹೆಂಗೆ ಬುಟ್ಟ ಬಂದೈತೆ ಅದು ಲೈನ್ಸ್ ಬಂದೈತಿ. ಹಿಂಗೈತಿ ಬಾಡಿ. ನೆಟ್ ಹೋಗಮ್ಮ ನಮ್ಮ ಮನೆ ಬರ್ರಿ ನಿಮ್ಮ ಪಾದ ಪೂಜೆ ಮಾಡಿ. ವರ್ಷಗಟ್ಟಲೆ ಹೊಡೆದಿರ್ತಾರೆ. ಇವತ್ತೊಂದು ದಿವಸ ತಲೆ ಬಗ್ಗಿಸಿ ಪಾದ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ನಾಷ್ಟ ಮಾಡಿ ಹೊರಡ್ಬೇಕ್ರಿ ನಾವು. ಬರ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾ ಸಿಲ್ಕ್ ಆ್ಯಂಡ್ ಸ್ಯಾರೀಸ್. ಇವತ್ತು ನಾನು ಯಾವ ಸೀರೆ ಪ್ರೆಸೆಂಟ್ ಮಾಡತ್ತೀನಿ ನೋಡ್ತಿರ್ಬೋದು. ನಾನು ವೇರ್ ಮಾಡಿ ನೋಡ್ರಿ. ಈ ಸೀರೆ ಅನುಶ್ರೀ ಸೀರೆ ಟ್ರೆಂಡಿಂಗ್ ಸಾರಿ ರೀ. ಅದ್ರದ್ದು ಇಮಿಟೇಷನ್ ಸೀರೆ ಈ ರೀತಿಯಾಗಿ ಐತಿ. ಇದು ಸಾರಿ ಫುಲ್ ಬುಟ್ಟ ಐತ್ರಿ. ಬಾರ್ಡರ್ ಗಂಡ ಬೇರಂಡ ಬೆಂಟೆಕ್ಸ್ ಬಾರ್ಡರ್ ಬಂದೈತಿ. ಈ ರೀತಿ ಆಗೈತಿ. ಕಲರ್ ಕಾಂಬಿನೇಷನ್ ಆರೆಂಜ್ಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಈ ರೀತಿ ಸೆರಗ್ ಬರ್ತೈತ್ರಿ ಲೈನ್ಸ್. ಇದ್ರಾಗ ಬ್ಲೌಸ್ ಸೇಮ್ ಈ ಸಾರಿ ಒಳಗೆ ಏನು ಬುಟ್ಟ ಬಂದೈತಿ ಇದೇ ರೀತಿ ಪರ್ಪಲ್ ಕಲರ್ನಾಗ ಬುಟ್ಟ ಬ್ಲೌಸ್ ಬಂದೈತಿ. ಬಟ್ ಇದು ನಾನು ಮೈಸೂರು ಕ್ರೇಪ್ ಸಿಲ್ಕಲ್ಲಿ ಇದೇ ಕಾಂಬಿನೇಷನ್ ಸಾರಿ ಬ್ಲೌಸ್ನ ಇದಕ್ಕೆ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡಿನಿ. ನೀವು ಇದ್ರೊಳಗೆ ಸೇಮ್ ಟು ಸೇಮ್ ಬ್ಲೌಸ್ ಬರುತ್ತೆ ಹಾಕ್ಕೋಬೋದು. ಸೂಪರ್ ಆ್ಯಂಡ್ ಸೂಪರ್ ಐತಿ. ಬಜೆಟ್ ಫ್ರೆಂಡ್ಲಿ ಐತ್ರಿ. ಪ್ರೈಸ್ ಅಂತೂ ಭಾಳ ಕಡಿಮೆ ಐತಿ ಇದು. ಈಗ ನೋಡ್ರಿ ಇನ್ನೂ ತಯಾರಾಗಿದ್ದಿಲ್ಲ. ಅದಕ್ಕೂ ಮುಂಚೆ ಯಶಮಂಟ್ರ ಪಾದ ಪೂಜೆ ಮಾಡೋಣ ಅಂತೇಳಿ ಪಾದ ಪೂಜೆ ಮಾಡತ್ತೀನಿ. ಭೀಮ್ ನಮಾಸೆ ದಿನದ ಲಾಗ್ ಇದು. ದಯವಿಟ್ಟು ಕ್ಷಮಿಸ್ರಿ, ಭಾಳ ಲೇಟಾಗಿ ವಿಡಿಯೋ ಬರಾಕತ್ತೈತಿ. ಸಾರಿ, ಯಾಕಂದ್ರೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇರೋದ್ರಿಂದ ಮನೆಯಲ್ಲಿ ಎಡಿಟ್ ಮಾಡೋಕ್ಕೆ ಟೈಮೇ ಸಿಗಾಕತ್ತಿಲ್ಲ. ಹಾಗಾಗಿ ಸ್ಟಾಲ್ ಒಂದು ಹಾಕಕತ್ತೀವಲ್ರಿ. ಹಾಗಾಗಿ ಬೆಳಿಗ್ಗೆ ಹೋದರೂ ಒಮ್ಮೆಲೆ ಸಂಜೆ 6 ಗಂಟೆ ಒಂದೊಂದು ಸರಿ 7 ಗಂಟೆವರೆಗೆ ಬರಾಕತ್ತೀವಿ. ಹಾಗಾಗಿ ನೈಟು ಫುಲ್ ಸುಸ್ತಾಗ್ಬಿಟ್ಟಿರ್ತೈತಿ. ಬಂದು ಮತ್ತೆ ಮನೆ ಕೆಲಸ ಮಾಡಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಮತ್ತು ನೆಕ್ಸ್ಟ್ ಡೇ ಸ್ಟಾಲಿಗೆಲ್ಲ ರೆಡಿ ಮಾಡಿಕೊಂಡು ಅದಿಷ್ಟು ಮಾಡ್ಕೊಂಬಕ್ಕೊಳತ್ಲೆ ಅಲ್ಲೇ 11:30 12 ಆಗಿರ್ತೈತಿ. ಅಲ್ಲಿಂದ ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ನಾನೆಲ್ಲ ಮಂದಿ ಭಾರಿ ಜೋರಾಗಿ ಹೇಳ್ಕೊಂಡಿದ್ದೆ, ಒಟ್ಟು ಮಿಸ್ ಮಾಡ್ದಿರಂಗೆ ಹಾಕ್ತೀನಿ ಇನ್ನು ಮುಂದೆ ಅಂತೇಳಿ. ಆದ್ರೆ ಆಗಾಕತ್ತಿಲ್ಲ ರೀ. ನಾ ಎರಡಕ್ಕೈಯೇ ಏನಂತ ಮಾಡೋಕ್ಕಾಗತ್ತೆ ರೀ, ಆ ಥರ ಆಗ್ಬಿಟ್ಟೈತಿ. ಈಗ ನೋಡ್ತಿರ್ಬೋದು ಪಾದ ಪೂಜೆ ಮಾಡಿ ಇವತ್ತು ಊರಿಗೆ ಹೋದೈತ್ರಿ. ನಾವು ನನ್ನ ತವ್ರ ಮನೆಗೆ ಹೋಗ್ಬೇಕು. ಅದಕ್ಕೆ ಈಗ ಹಾಕ್ಕೊಂತೀವಿ, ಸಡನ್ನಾಗಿ ಹಾಕ್ಕೊಂತೀವಿ ಅಂತೇಳಿ ವಿಡಿಯೋ ಎಂಡವ್ರಿಗೆ ನೋಡ್ರಿ ಗೊತ್ತಾಕೈತಿ. ಅದ್ರ ಹಬ್ಬಕ್ಕಂತೂ ಹೊಂಟಿಲ್ಲ ರೀ ನಾವು. ಮತ್ತು ಹಂಗೆ ಅನ್ಕೊಳಕ್ಕೆ ಹೋಗ್ಬಿಟ್ರೆ ಪಂಚಮಿ ಹಬ್ಬಕ್ಕೇನು ಹೋಗಿರಲಿಲ್ಲ. ಬೇರೆ ಒಂದು ಕಾರಣ ಬಂತು, ಅಲ್ಲ ಕಾರಣ ಅಲ್ರಿ, ಬೇರೆ ಒಂದು ವಿಷಯವಾಗಿ ಊರಿಗೆ ಹೋಗ್ಬೇಕಾಯ್ತು. ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಹೋಗಬೇಕು ಅಂಥೇಳಿ. ಅಂದ್ರೆ ಹೋಗಿ ಬಂದುಬಿಟ್ರೆ ಮತ್ತು ನೆಕ್ಸ್ಟ್ ಹಬ್ಬ ಬರಾಕತ್ತೀವಲ್ರಿ, ಅವಾಗ ಮತ್ತೆ ಏನೋ ಬ್ಯುಸಿ ಆಗಿ ಹೋಗೋಕ್ಕಾಗಲ್ಲ ಅಂಥೇಳಿ ಈಗ ಹೋಗೋಣ ಅಂತಂದರೆ ಯಜಮಾನ್ರು ರಾತ್ರಿ ಅಷ್ಟು ಏನದು ನಿರ್ಧಾರ ರಾತ್ರಿ ಇದು ಊರಿಗೆ ಹೋಗೋದು. ಹಾಗಾಗಿ ಎದ್ದುಗುಟ್ಲೆ ಫಸ್ಟು ಎಲ್ಲ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡು ಅಮಾವಾಸ್ಯೆ ಅಲ್ರಿ, ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ನಾಷ್ಟ ಇಷ್ಟ ಎಲ್ಲ ಮಾಡ್ಕೊಬೇಕಂತೇಳಿ ಎಲ್ಲ ಬೇಗ ಇದೆಲ್ಲ ಮಾಡಿ ಮುಗಿಸ್ಕೊಂಡೆ. ಅದು ವರ್ಷಕ್ಕೊಂದು ಸಲ ಗಂಡನ ಪಾದ ಪೂಜೆ ಮಾಡೋದು ಒಂಥರ ಖುಷಿ ಕೊಡುತ್ತೆ. ಅವ್ರಿಗೆ ಖುಷಿ ಆಗುತ್ತೆ, ನಮಗೂ ಖುಷಿ ಆಕೈತಿ. ಒಂದಷ್ಟು ಜನ ಹೇಳಿದ್ರಿ ಶಾರ್ಟ್ ಹಾಕಿದಾಗ ನಮ್ಮ ಕಡೆ ಇಲ್ಲಿದು ಪದ್ಧತಿ ಅಂತೇಳಿ. ಖರೆ ರೀ, ನಮ್ಮ ಕಡೆ ಇಲ್ಲ. ಆದರೆ ನಾನು ಮಾಡಾಕತ್ತೆ ಅಲ್ಲೇ ಒಂದು 7-8 ವರ್ಷ ಆದ್ರೆ ಆಲ್ಮೋಸ್ಟ್ ಮದುವೆ ಆದಾಗಿಂದ ಮಾಡಾಕತ್ತೀನಿ. ಅದಕ್ಕೆ ಮುಂಚೆ ನಮ್ಮ ಕಡೆ ಎಲ್ಲ ಮಾಡಲು ಬಿಟ್ಟರು ಗೊತ್ತೈತೆ ನನಗೆ. ಆದರೆ ನಾ ಮಾಡಾಕತ್ತಿ ನಮ್ಮ ಮದುವೆ ಆದಾಗಿಂದ ನಾನು ಮಾಡೀನಿ ಪ್ರತಿ ವರ್ಷ. ಹಾಗಾಗಿ ನಂಗೆ ಅದು ಯಾವಾಗಲೂ ರೂಢಿ ಐತಿ, ನಾನು ಮಾಡ್ತೀನಿ. ಪದ್ಧತಿ ಅನ್ನೋಕ್ಕಿಂತ ಅದು ನಮ್ಮ ಸಂಸ್ಕಾರ ಅನ್ನೋದಿಲ್ಲ ರೀ, ಗಂಡನ ಪಾದ ಪೂಜೆ ಮಾಡೋದು ಅದೆಲ್ಲ. ಹಾಗಾಗಿ ನಮ್ಮ ಸಂಸ್ಕಾರ ನಮ್ಮ ಪದ್ಧತಿ ಹೌದು ಅಲ್ಲ ಅನ್ನೋಕ್ಕಿಂತ ಆ ಕಡೆ ಈ ಕಡೆ ಅನ್ನೋಕ್ಕಿಂತ ನಮ್ಮ ಸಂಸ್ಕಾರ ಅದು.
ಬಿಡಿ ಎಲ್ಲ ಇರ್ತಿದ್ದಲ್ಲ. ಇರ್ಲಿ ಎಲ್ಲ ಕಟ್ ಮಾಡಿ ನೀಟಾಗಿ ಫಾಲೋ ಮಾಡಿ ಅಂತ ಹೇಳ್ಬೋದು ಅಷ್ಟೇ ರೀ. ಈ ಕಡೆ ಇದು ಮ್ಯಾಟ್ರ್ ಆಗಲ್ಲ. ಈಗ ನೋಡ್ರಿ ಪೂಜೆ ಎಲ್ಲ ಆಯಿತು, ಎಲ್ಲ ಕೆಲಸ ಮುಗಿತು. ನಾನು ತಲೆ ಒಂದು ಬಾಚ್ಕೋತೀನಿ. ಇವರು ಎಷ್ಟು 10 ಗಂಟೆ ಆಯ್ತು ಹಸ್ಕೊಂಡಿದ್ರು. ಹಂಗೆ ನಾಶ ಮಾಡಿ ಆಮೇಲೆ ಹೋಗೋತಲ್ಲ ಬಸ್ಸಂತ ಆಯ್ತು ಅಂತೇಳಿ ನಾಶ ಮಾಡಾಕತ್ತೀವಿ. ಹೊರಗೆ ತರಿಸಿದೆ ಇಡ್ಲಿ ವಡ ದೋಸೆನ. ಯಾಕಂದ್ರೆ ಮಾಡ್ಕೊತ ಕೂತ್ರೆ ಮತ್ತೆ ಅವು ಇಷ್ಟು ಬಣ್ಣ ಬರ್ತಾವೆ ರೀ. ಮತ್ತು ಊರಿಗೆ ಹೋಗ್ತೀವಿ ಮತ್ತು ಅವು ಇಲ್ಲೇ ಬಿಟ್ಟು ಹೋಗೋಕ್ಕಾಗಲ್ಲ. ಹಂಗಾಗಿ ತಂಬರ್ರಿ ಅಲ್ಲೇ ತೊಗೊಂಡಿದ್ದಾರೆ. ನಾಶ ಮಾಡಾಕತ್ತೀರಿ. ಈಗ ತಿಂದು ತಯಾರಾಗಿ ಹೊರರಾತ್ರಿ ಊರಿಗೆ. ಇದು ಚಟ್ನಿ ಇದೆ ರೀ, ಇದು ಸಾಂಬಾರಿಂದ. ಇದಕ್ಕೆ ಚಟ್ನಿ ಬೇಡ, ಇದಕ್ಕೆ ಸಾಂಬಾರು ಬೇಡ, ಇರೋದು ಎರಡದ ನಮ್ಮನೆ. ನಮ್ಮಿಬ್ರು ಗಂಡ ಹೆಂಡತಿಗೆ ಎರಡು ಬೇಕ್ರಿ. ಅದು ಹಿಂಗೆ ಸಪ್ರೇಟ್ ಅಲ್ಲಿ ಹಿಂಗೆ ಮಿಕ್ಸ್ ಬೇಕು ನಮ್ಗೆ. ಇದು ತನು ಅದು ಮನು ಎರಡು ಬೇಕಲ್ಲ ನಮ್ಗೆ. ಹಂಗೆ ನಿಂಗೆ ಎರಡು ಇಷ್ಟ, ಒಂದು ಹೋಗಿಲ್ಲಪ್ಪ. ಫುಲ್ ಎರಡು ಇಷ್ಟ, ಯಾವಾಗಾದ್ರೂ ಎರಡು ಬೇಕು ನನಗೆ. ಎರಡು ಇಷ್ಟ ಪಾಪ. ನಾನು ಎರಡು ಮಿಕ್ಸ್ ಮಾಡ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ಬಿಡ್ತೀನಿ ತನ್ನ ಹಿಂಗೆ ನಮ್ದು ರೂಲ್ಸ್. ಉಪ್ಪಿಟ್ರ ಮಾಡು, ಸಿರಾರ ಮಾಡು. ಸ್ನೇಹಿತರೆ, ಈಗ ನೋಡ್ರಿ ರೆಡಿಯಾಗಿ ಹೊಂಟೀವಿ ನಾವು. ನಮ್ಮ ಮೊಬೈಲ್ ಭಾಳ ಸ್ಟ್ರಕ್ ಆಗಕತ್ತೈತಿ ರೀ, ಅದಕ್ಕೆ ಭಾಳ ತ್ರಾಸ ಆಗ್ಬಿಟ್ಟೈತಿ. ಏನ್ರಿ ನಿಂತವ? ಹಾಂ ನಡಿ ನಡಿಯೋ. ಅದನ್ನ ಪ್ಯಾಂಟಕ್ಕೋ ಇನ್ನೊಬ್ಬ ಅವ್ನ ಟೈಮಿಂಗ್ ರೀ. ಟಾಯ್ಲೆಟ್ ಹೋಗ್ಬೇಕಾದ್ರೆ ಹೋಗ್ಬಿಡ್ತಾನೆ. ಅದು ನಾವು ಎಲ್ಲಿಗಾರ ಹೋಗೋಲಕ್ಕ, ಅದು ಏನಾರ ಮಿಸ್ ಆಗೋದಕ್ಕೆ. ನಡಿ ಇಲ್ಲ ತೊಗೊಂಡು ಎಷ್ಟು ಚಂದ ಐತ್ರಿ ಸೀರೆ. ನಂಗೆ ಭಾಳ ಇಷ್ಟ ಆಯ್ತು. ಬಜೆಟ್ ಫ್ರೆಂಡ್ಲಿ ರೀ, ಇಷ್ಟು ಒಳ್ಳೆ ಲುಕ್ ಕೊಡುತ್ತೆ ನೋಡ್ರಿ. ಆದರೆ ಟ್ರೈನ್ ಇನ್ನು 3 ಪ್ಲಾಟ್ಫಾರ್ಮ್ ಬರುತ್ತೆ ಈಗ. ಆ್ಯಕ್ಚುಲಿ ಮುಂಬೈ ಟ್ರೈನು 9:00 ಬರೋದು 11:30, 2 ತಾಸು ಲೇಟ್ ಆಗೈತೆ ರೀ. ಹಾಗಾಗಿ ಈಗ ನಾವು ಆ ಕಡೆ ಸ್ಟಾರ್ಟ್ ಆಗಿಲ್ಲ. ಆ್ಯಕ್ಸಿಲೇಟ್ರ್ ಸ್ಟೆಪ್ ಹತ್ಬೇಕು ನೋಡಿ, ಇಲ್ಲ ಜಿಗದು ಹತ್ತು ಚಲೋ. ಈ ಟ್ರೈನ್ ಐತಲ್ಲ, ಇದು ತುಂಬ ಜಿಗದು ಏನಾಗಲ್ಲ. ಅದೇನು ತಳಗ ಐತೆ ನೋಡಲ್ಲ. ಸೀರು ಒಂದು ನಡೆಯಂಗಿಲ್ಲ ಏನು ಇವತ್ತು. ಹತ್ತಿಡೋದಾಗಲ್ಲಪ್ಪ. ನಾವು ಸಿರುಟ್ಕೊಂಡ್ರೆ ಚೂಡಿ ಹಾಕೊಂಡ್ರೆ ಜಂಪ್ ಮಾಡ್ತೇನೆ. ಹಿಂಗೆ ಕೂತ್ಕೊಂಡು ಮಾಡ, ಮತ್ತೆ ಇಲ್ಲಿ ಹೋಗ್ಬೇಕು ಹತ್ತಿ ಹೋಗು. ಸರಿ ಹೋಗಿ ಗಾಡಿ ನಡ್ರಿ, ಡೇಂಜರ್ ಮೆಟ್ಲು ಹತ್ತಿದೆ. ಲಿಫ್ಟ್ ಇಲ್ಲ ಬಂದೈತದ ಆಕ್ಸಿಲೇಟ್ರ್. ಹಾಂ, ಆಕ್ಸಿಲೇಟ್ರ್ ಸ್ಟಾರ್ಟ್ ಆದ್ರಿ, ನಾವು ಬರೋಣ. ತಾನು ಮೈ ನಮ್ಮ ಹುಲಿ ಇಲ್ಲಿ ಐತ್ರಿ, ನಮ್ಮ ಜೊತೆ ಸಣ್ಣ ಹುಲಿ. ದೊಡ್ಡ ಹುಲಿ ಅಲ್ಲಿ ಐತ್ರಿ, ಅದೊಂದು ಶಿಮ ರೀ ಬಾಜು. Away from side. Attention, while using escalator. ಈಗ ಬುದ್ಧಿ ಚಲೋ ಮಾಡ್ಬಿಡ್ರಿ, ದೊಡ್ಡ ಹೋಗ್ತಾನೆ ಎಂತದ್ದು ಹೇಳ್ತೇನೆ ರೀ. ನಾವು ಎಕ್ಸಿಲೇಟರ್ ಬಂದೈತೆ ಅಂದಿವಿಲ್ಲ, ಅಲ್ಲಿ ಹೋಗತ್ತೆ ಶುರು ಆತ್ರಿ. ಪಪ್ಪ ಅದು ಆಟೋಮೆಟಿಕ್ ಪಪ್ಪ ಬರೀ ಬಾರ ಇಡೇ ಆ ಕಡೆ ಹೋಗಿ ಇಲ್ಲ ಅಮ್ಮ, ಈ ಕಡೆ ಬಾ. ಬಾ ದುಡ್ಡು ನನ್ನ ಮಗ 10 ವರ್ಷ ಆಗಿ ಬಂದ್ರಿ, ಮತ್ತು ಬುದ್ಧಿ ಆದ ಮಣ್ಣೆ ಹೇಳಕತ್ಬಿಟ್ಟ ಬುದ್ಧಿನ. ಈ ಥರ ಎಕ್ಸಸೈಸ್ ಆಗ್ತಾವ, ನಾಷ್ಟ ಕರತೈತಿ ಹೇಳಿದ್ರೆ ಕರತೈತಿ. ಹೌದಿಲ್ಲ? ಇವತ್ತೆಲ್ಲ ಹೊರಗಿಂದ ಅಲ್ರಿ, ಹೊರಗಿನ ಲಾಗ್ ವೀಡಿಯೋಸ್ ರೀ. ಯಾಕಂದ್ರೆ ಮನೆ ಒಳಗೆ ಅಲ್ಲೇ ಉಂಡ್ವಿ, ತಿಂದ್ವಿ, ಹೋದ್ವಿ, ಬಂದ್ವಿ ಇರ್ತೈತಿ. ಇಲ್ಲಿ ಸ್ವಲ್ಪ ಹೊರಗಡೆ ಹಾಗೆ ಸ್ವಲ್ಪ ಜಾಸ್ತಿ ಲಾಗ್ ಇಡಾಕತ್ತೀನಿ ನಾನು ನಮ್ಮ ಬ್ಲಾಗ್ನ. ಬಂದಾಗಿಂದ ಹೊಳ್ಳಿ ಹೋಗೇ ಇಲ್ಲ. ಹಾಂ, 1 ತಿಂಗಳು ಆಯ್ತು ಕರೆಕ್ಟ್. ಯಾವ ತಿಂಗಳು? 1.5 ತಿಂಗಳು ಆಯ್ತು ಟ್ರಿಪ್ಪಿಗೆ ಹೋಗಿ ಬಂದ. ಯಾವ ತಿಂಗಳು ಹೋಗಿದ್ದು ನಾವು? ಜೂನ್. ನಾನು ಮಾತಾಡ್ತೇನೆ ನೋಡಪ್ಪ. ರಾಯದುರ್ಗ ಬಂದ್ವಿ, ಗದಗ ಬಂದ್ವಿ, ಇಳಿದ್ವಿ. ಗದ್ದಲ ಐತಿ, ಟ್ರೈನ್ ನಿಂತೈತಿ. ಪೂರ್ತಿ ಮುಂದೆ ಬಂದು ನಿಲ್ಸೈತ್ರಿ ಟ್ರೈನ್. ಪೂರ ಬ್ರಿಡ್ಜ್ ಕಡೆ ನಮ್ಮ ಮನೆ ದೊಡ್ಡ ಆಗೇನ್ರಿ. ಬ್ಯಾಗ್ ಹಾಕ್ಕೊಂಡು ಹೊಂಟಾನ ಬಡ ಬಡ ಮುಂದೆ. ಏನು ಸೌಂಡ್ ಐತೋ ಮರ, ಇಂಜನ್ ಮುಂದೆ ಬಂದೀವಿ.
ನೋಡ್ರಿ ಬಂದ್ವಿ ಗದಗ ಬಸ್ ಸ್ಟ್ಯಾಂಡ್. ಮೇಡಮ್ರು ಸಂತೆ ಮಾಡಾಕತ್ತಾರು. ಮತ್ತಂತೂ ನಿಮ್ಮ ಮಮ್ಮಿಗೆ ಹಾಲಿಲ್ಲಲ್ಲ ಮತ್ತೆ. ಕೊಡ್ರಿ ಹಂಗೆ ಕೊಡ್ರಿ ಮಮ್ಮಿ. ಕೊಡ್ಬೇಕು, ಕೊಡ್ತೀನಿ ರೀ. ಪಿನ್ನ ಮೇಡಮ್ ಅವ್ರು ನೋಡ್ರಿ ಹೂವು ಕರೆಕ್ಟ್ ಇಟ್ಕೊಂದಿಲ್ಲ ಐಟಿಲ್ಲ ಕರೆಕ್ಟಾಗಿ ಹಿಂಗೆ ಅನ್ಸಾತೈತೆ ಹಂಗೆ. ಚಲೋ ನಮ್ಮೂರ ಜಾತ್ರೆಯಲ್ಲಿ ಒಂದಲ್ಲಿ ದರದ ತಮ್ಮ ಮನೆಗೆ ಹೊಂಟಿರಿ. ನಿಮ್ಮ ಮನೆಗೆ ಹೊಂಟಿರಿ ಅಂದಾರ ನಮ್ಮ ಮುಂದೆ ಎಷ್ಟು ಹೊಂಟಿ ಸ್ವಲ್ಪ ತಿನ್ನಕ್ಕೆ ತಗೋರಿ ಅಂದ್ರಿ. ಒಣ ಹಾಕ್ಯಾರ್ರಿ ಇಲ್ಲೇ ಅಟ್ಟು ಶಾಣೆ ನಮಗೆ ಪಟಕ್ಕನ ತೊಗೊಂಡು ಕೇಳಿ ತೊಗೊಂಡು ಬರೋಕ್ಕೇನು ನಾಲ್ಕು ತಿನ್ನಕ್ಕೆ ರೈತ್ರಿ ಏನು ಅನ್ನಂಗಿಲ್ಲ. ನಡಿ ಒಳಗಿನ ದಾರಿ ಅಷ್ಟು ಅಂತ ನೆನೆಸ್ಕೊಡು. ಇವತ್ತು ಅಮಾವಾಸ್ಯೆ ಗದ್ಲಿಲ್ಲ ಬಸ್ ಅಷ್ಟೊಂದು. ನೋಡ್ರಿಪ್ಪ ನಮ್ಮ ಮನೆ ನೋಡ್ರಿ ಒಂದೇ ತೊಗೊಂಡು ನನ್ನ ಮನೆ ತೊಗೊಂಡು 4 ತೊಗೊಂಡು ಬೇಡ, ಒಂದು ಮುಟ್ಟಿ ತೊಗೊಳಕ್ಕಾಗಿಲ್ಲ. ಬರ್ರಿ ನಿಮ್ಮ ಸಾಲೇನೇ ಇದು. ಹೆಸರು ಹಾಕ್ಯಾರ ನಿಮ್ಮವನ. ಈಗ ಅಲ್ಲೇ ಸೂರ್ಯಪ್ಪನ್ ತೊಗೊಂಬಂದಾರೆ. ಸೂರ್ಯಪ್ಪನ್ ಅಯ್ಯ ವಿಡಿಯೋ ಮಾಡಾಕತ್ತಾರ ಅವ್ರು ಅಂತಾರ ಅವ್ರು. ಇವು ಚಾದಾರ ನೋಡ್ರಿ ನಿಮ್ಮ ಇದ್ದಾಗ ಅದಾನ. ಹೆಸರು ರೀ ಹಳ್ಳಿ ಚಂದ ರೀ. ನಿಮ್ಮ ಶಿಲ್ಪ ಇದ್ದ ಶಾಲೆ ಕಲ್ತಾಳ್ರಿ. ಇಲ್ಲೇ ಕಲ್ತಿಲ್ಲ ನೀ? ನಿಮ್ಮ ಟೀಚರ್ ಅದಾರ ಇನ್ನ ಹೋಗ್ಯಾರ ಬ್ಯಾರೆ ಟೀಚರ್ ಬಂದಾರ ನೀ? ಇದೇ ಮನೆ ಅದ ಸಾಲಿ. ಸಾಕು ಸಾಕು.